ಇವತ್ತು ಬೆಳಿಗ್ಗೆ ನಮ್ಮ ಗುಪ್ತ ಮಾಹಿತಿ ಸಿಬ್ಬಂದಿಗೆ ಒಂದು ಕರೆ ಬರುತ್ತೆ ಬಾತ್ಮೀದಾರರಿಂದ. ಈ ಹಳ್ಳದಕೆರೆ ದೇವಸ್ಥಾನ ಬಳಿ ಹಳ್ಳದಕೆರೆ ಬಳಿ ಒಂದು ಕರುವಿಗೆ ಬಾಳೆಗೆ ಒಂದು ಯಾರೋ ದುಷ್ಕರ್ಮಿಗಳು ಏಟ್ ಮಾಡಿ ಅದನ್ನ ರಕ್ತಸ್ರಾವ ಆಗ್ತಿದೆ ಅಂತ ಸ್ಥಳಕ್ಕೆ PSI ಮತ್ತು ಸಿಬ್ಬಂದಿಗಳು DSP ಹೋಗ್ತಾರೆ. ಹೋಗಿ ನಂತರ ಇಂಜರ್ಡ್ ಕರುನ ವೆಟನರಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ಗೆ ಕಳಿಸಿದ್ದಾರೆ. ತದನಂತರ ನಾವು ಒಂದು ಸುಮೋಟೋ ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ರಿಜಿಸ್ಟರ್ ಮಾಡಿಕೊಂಡು DSP ನಂಜನಗೂಡು ನೇತೃತ್ವದಲ್ಲಿ ಒಂದು 2 ತಂಡ ರಚನೆ ಮಾಡಿ ಈ ಘಟನೆ ಯಾವ ರೀತಿ ನಡೆಯಿತು, ಇದರಿಂದ ಯಾರಿದ್ರೆ ಅನ್ನೋ ಬಗ್ಗೆ ನಾವು ಪತ್ತೆ ಕಾರ್ಯನ ಶುರು ಮಾಡಿದ್ವಿ. ಇದು ಇನಿಷಿಯಲ್ ಸ್ಟೇಜ್ ಇದ್ದು FIR ಆಗಿದೆ. FIR ಮಾಡ್ಕೊಂಡು ನಾವು ತನಿಖೆ ಶುರು ಮಾಡಿದ್ದೀರಿ ಈಗ. ಸೊ ತನಿಖೆ ಶುರು ಮಾಡಿ ಅವನ್ನ ಪತ್ತೆ ಮಾಡಬೇಕಿಲ್ಲ ಯಾವ ರೀತಿ ಆಗಿತ್ತು ಘಟನೆ ಇದು ಅಂತ. ಸೊ ಒಂದು 2 ತಂಡ ನಮ್ಮ DSP ನೇತೃತ್ವದಲ್ಲಿ 2 ತಂಡಗಳು ರಚನೆ ಮಾಡಿದ್ದೀವಿ. ಸೊ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ನಾವು ವಿಚಾರಣೆ ಮಾಡಿ ಪತ್ತೆ ಮಾಡಬೇಕು. ಜಸ್ಟ್ ರಿಜಿಸ್ಟರ್ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ನಾವು ಪತ್ತೆ ಮಾಡಬೇಕು. ನಾವು ತನಿಖೆ ಮಾಡ್ತೀವಿ. ಆಲ್ ಆ್ಯಂಗಲ್ಸ್ನಲ್ಲಿ ತನಿಖೆ ಮಾಡಿ ಪ್ರಕರಣ ಪತ್ತೆ ಮಾಡ್ತೀವಿ. ಇದ್ರೂ ಸಿಕ್ಕಿಲ್ಲ. ಸ್ಟಾರ್ಟ್ ಮಾಡಿದ್ವಿ, ನಾವು ತನಿಖೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಟೀಮ್ಸ್ಗಳು ಬೇರೆ ಬೇರೆ ಕಡೆ ಹೋಗಿದ್ರೆ ಪ್ರಾರಂಭ ಮಾಡಿದ್ವಿ ತನಿಖೆ ಮಾಡ್ಕೊಂಡು ಈ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ, ಏನು ಯಾವ ರೀತಿ ಆಯಿತು, ಫಸ್ಟು ಯಾರು ಇದ್ರಲ್ಲಿ ಭಾಗಿಯಾಗಿರೋ ಬಗ್ಗೆ ನಾವು ಪತ್ತೆ ಮಾಡ್ತೀವಿ. ನಮ್ಮ ದೇವಸ್ಥಾನ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹರಕೆ ಬಿಟ್ಟಿರ್ತಕ್ಕಂಥ ಈ ಗೋವಿನ ಕರು, ಸಣ್ಣ ಕರು, ಈ ಕರುಗೆ ಯಾರೋ ಕಿಡಿಗೇಡಿಗಳು ಮಚ್ಚಿಂದ ಹೊಡೆರ್ತಕ್ಕಂಥದ್ದು ಇದೊಂದು ದುಷ್ಕೃತ್ಯ ಅಂತ ನಾನು ಇದನ್ನು ಖಂಡಿಸ್ತೇನೆ. ಹಳ್ಳಿಗಾಡಿನ ಜನ, ಗ್ರಾಮೀಣ ಪ್ರದೇಶದ ಜನ ತಮ್ಮ ಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳ್ಕೊಂಡು ಭಗವಂತನಿಗೆ ಹರಕೆ ಮಾಡ್ಕೊಂಡು ಈ ರೀತಿಯ ಒಂದು ಗೋವುಗಳನ್ನು ಅವರು ಹರಕೆ ತೀರಿಸೋ ಉದ್ದೇಶಕ್ಕೋಸ್ಕರ ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಬಹಳ ಕಾಲದಿಂದ ನಡ್ಕೊಂಬಂದಿರ್ತಕ್ಕಂಥ ಒಂದು ಪದ್ಧತಿ. ಈ ಪದ್ಧತಿಗೆ ಅವರು ಗೋವುಗಳನ್ನು ಹರಕೆ ತೀರಿಸೋ ಉದ್ದೇಶಕ್ಕೋಸ್ಕರ ಬಿಟ್ಟಿರ್ತಕ್ಕಂಥ ವ್ಯವಸ್ಥೆ. ಅಂಥದ್ರಲ್ಲಿ ಅಂತಹ ಒಂದು ಗೋವನ್ನು ಗೋಮಾತೆ ಅಂತಾರೆ. ಗೋಮಾತೆ ಅಂತಾರೆ. ಮಾತೆಗೆ ಅದನ್ನು ಈಕ್ವಲ್ ಮಾಡಿಸ್ತಾರೆ. ಬನ್ನಿ ಮಾತೆಗೆ ಅದನ್ನು ಈಕ್ವಲ್ ಮಾಡ್ತಾರೆ. ಇಂಥ ಗೋವನ್ನು ಇಲ್ಲಿರ್ತಕ್ಕಂಥ ಕಿಡಿಗೇಡಿಗಳು ಇದನ್ನು ಬಾಲನ ಕಟ್ ಮಾಡಿರ್ತಕ್ಕಂಥದ್ದು ಸರಿ ಕಾಣೋದಿಲ್ಲ. ಇದು ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿಯ ಕಿಡಿಗೇಡಿಗಳ ದುಷ್ಕೃತ್ಯ ಜಾಸ್ತಿ ಆಗಿದೆ. ಸರ್ಕಾರ ಇದರ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಮೊನ್ನೆ ಬೆಂಗಳೂರಿನಲ್ಲಿ ಇದೇ ಗೋಮಾತೆಗೆ ಕೆಚ್ಚಲು ಕೂದಿದ್ದಾರೆ. ಅವರೇನು ಮನುಷ್ಯರ ಅಥವಾ ಅವರು ಆ ರೀತಿ ಪ್ರಾಣಿಗಳ ಅಂತ ನಾನು ಅವ್ರನ್ನ ಕೇಳಕ್ಕೆ ಇಚ್ಛಪಡ್ತೀನಿ. ಏನಾದ್ರು ಅವ್ರಿಗೆ ಬೇರೆಯವ್ರ ಮೇಲೆ ಏನಾದ್ರು ಕೋಪ ಇದ್ದರೆ ಅದನ್ನು ಬೇರೆಯವ್ರ ಹತ್ರ ತೀರಿಸ್ಕೊಳ್ಳಿ. ಪ್ರಾಣಿಗಳ ಮೇಲೆ ಈ ರೀತಿ ದುಷ್ಕೃತ್ಯ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಇದು ಸರಿ ಇಲ್ಲ. ದಯಮಾಡಿ ನನ್ನ ಒಂದು ಅಭಿಪ್ರಾಯ ಏನಪ್ಪ ಅಂತ ಹೇಳಿದ್ರೆ, ಇದರ ಹಿಂದೆ ಯಾರೋ ಇದ್ದಾರೆ. ಇವುಗಳ ಹಿಂದೆ ಇವತ್ತು ನಂಜನಗೂಡು ನಡೀತದೆ, ನಾಳೆ ಚಾಮರಾಜನಗರ ನಡೀತದೆ, ಇನ್ನೊಂದು ಮೈಸೂರು ನಡೀತದೆ, ಇನ್ನೊಂದು ಕಡೆ ನಡೀತಾನೆ ಇರ್ತಕ್ಕಂಥ ವ್ಯವಸ್ಥೆ ಸರಿ ಇರ್ತದೆ. ಇದಕ್ಕೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಟಾಸ್ಕ್ ಫೋರ್ಸ್ನ ನೇಮಕಾತಿ ಮಾಡಿ ವಿಶೇಷವಾಗಿ ಇಂಥ ಸ್ಥಳಗಳಿಗೆ ಅವರು ಗಮನವನ್ನು ಹರಿಸಿ ಈ ಗೋವುಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಇದನ್ನು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ರಾಜ್ಯದಾದ್ಯಂತ ಇದರ ಬಗ್ಗೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹರಕೆಯ ರೂಪದಲ್ಲಿ ಕರುಗಳನ್ನು, ಹಸುಗಳನ್ನು ಬಿಡೋದು ವಾಡಿಕೆ. ಇತ್ತೀಚೆಗೆ ಇದೇನೆಂದರೆ, ಹಿಂದೆ ಕಚೇರಿಗೆ ಬಂದು ಅವರು ಒಂದು ತಮ್ಮ ಹರಕೆ ರೂಪದ ವಸ್ತುಗಳನ್ನು ನೀಡ್ತಿದ್ದಿದ್ದು, ಇತ್ತೀಚೆಗೆ ಅಕೌಂಟೆಬಿಲಿಟಿ ಇರೋದಿಲ್ಲ. ಭಕ್ತಾದಿಗಳಿಗೆ ಪ್ರಥಮವಾಗಿ ಒಂದು ಹರಕೆ ರೂಪದಲ್ಲಿ ಬಿಡೋಂಥವ್ರನ್ನ ಕೋರಿಕೆ ಏನಂದರೆ, ಕಚೇರಿಗೆ ಬಂದು ಇಂಥ ಕರು, ಇಂಥ ಅಡ್ರೆಸ್ ಅವ್ರು ನಾವು ಅಂತ ಹೇಳಿದಾಗ ನಮಗೂ ಒಂದು ಮಾಹಿತಿ ಇರುತ್ತೆ, ನಾವು ಅದ್ರ ಬಗ್ಗೆ ಸುರಕ್ಷತಾ ಕ್ರಮಗಳು ತಗೋಬೋದು. ಈಗ ಬೇಡಿಕೆಯಂತೆ ತಾತ್ಕಾಲಿಕವಾದ ಒಂದು ಶೆಡ್ಡನ್ನು ನಾವು ನಿರ್ಮಾಣ ಮಾಡಿ, ಏನು ದೇವಾಲಯದ ಆವರಣದೊಳಗಿದೆ ಆ ಕರು ಇರ್ಬೋದು, ಹಸು ಇರ್ಬೋದು, ಎಲ್ಲವನ್ನು ಸಂಗ್ರಹಣೆ ಮಾಡಿ ಒಂದು ಕಡೆ ನಾವು ಕೂಡಕ್ಕಂಥ ಕ್ರಮಗಳನ್ನ ಇವತ್ತು ತಗೋತಾ ಇದ್ದೀವಿ.